ಸರ್ಕಾರದ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಇದುವರೆಗೂ ಇತ್ಯರ್ಥಕ್ಕೆ ಬಾಕಿ ಇರೋ ಒಟ್ಟು ಪ್ರಕರಣಗಳ ಸಂಖ್ಯೆ ಎಷ್ಟು? ಸಭಾಪತಿಯವರೇ, ಮಾನ್ಯ ಸದಸ್ಯರು ಭಾಗಶಃ ಮಾತ್ರ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಅವರಿಗೆ ಭಾಗಶಃ ಉತ್ತರ ಸಿಕ್ಕಿದೆ. ಅವರು ಸಮಗ್ರವಾಗಿ ಕೇಳಿದರೆ ನಾನು ಸಮಗ್ರವಾಗಿ ಉತ್ತರ ಕೊಡ್ತಾ ಇದ್ದೆ. ಆದರೆ ಈಗ ಅವರು ಸ್ವಲ್ಪ ಅನುಮಾನ ಪಟ್ಟಿರೋದ್ರಿಂದ ಸಂಪೂರ್ಣ ಮಾಹಿತಿ ಅವರ ಒಂದು ತಿಳುವಳಿಕೆಗಾಗಿ ಕೊಡಲಿಕ್ಕೆ ಬಯಸ್ತೇನೆ. ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ AC ಕೋರ್ಟ್ಗಳಲ್ಲಿ ಎಷ್ಟು ಕೇಸ್ ಇತ್ತು ಅನ್ನೋದು ಪ್ರಶ್ನೆ. AC ಕೋರ್ಟ್ಗೆ ನಿಗದಿ ಮಾಡಿರೋದು ಸರ್ಕಾರ 6 ತಿಂಗಳಲ್ಲಿ ವಿಲೆ ಮಾಡಬೇಕು ಅಂತ ಸಮಯ ಕೊಟ್ಟಿರೋದು. ಮಾನ್ಯ ಸಭಾಪತಿಯವರೇ, ನಾನು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು, ಕಾಲಾವಧಿ ಮೀರಿದಂತಹ ಪ್ರಕರಣ ಎಷ್ಟಿತ್ತು ಅಂದ್ರೆ 62,878. ರಿಪೀಟ್ ಮಾಡ್ತೇನೆ, AC ಕೋರ್ಟ್ಗಳಲ್ಲಿ 54 AC ಕೋರ್ಟ್ ಇದೆ. ಸರ್ಕಾರ ನಿಗದಿ ಮಾಡಿರುವ ಕಾಲಾವಧಿ ಮೀರಿದಂತಹ ಪ್ರಕರಣಗಳು 62,857. ಅದರಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂತಹ ಪ್ರಕರಣಗಳು 32,787. 1 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂತಹ ಪ್ರಕರಣಗಳು 59,339. ಇರೋದು 54 ಕೋರ್ಟು. 60,000 ಕೇಸು ಅವಧಿ ಮೀರಿದಂತಹದ್ದು ಇತ್ತು. 2.5 ವರ್ಷದಲ್ಲಿ ಈಗ ಏನಾಗಿದೆ, ಒಟ್ಟು ಅವಧಿ ಮೀರಿದಂತಹ ಪ್ರಕರಣ ಏನು 62,857 ಇತ್ತು, ಇವತ್ತು ಅದನ್ನ 14,324ಕ್ಕೆ ಇಳಿಸಿದ್ದೇವೆ. ನಾನು ಜವಾಬ್ದಾರಿ ತಗೊಂಡಾಗ ಇದ್ದಿದ್ದು 62,857. ಇವತ್ತು ಬಾಕಿ ಇರೋದು 14,324. ಅದರಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರಿದಂತಹದ್ದು 32,787 ಇತ್ತು. ಇವತ್ತು 5 ವರ್ಷಕ್ಕಿಂತ ಹೆಚ್ಚು ಅವಧಿ ಮೀರೋದು ಬಾಕಿ ಇರೋದು 3,372. 90% ಡಿಸ್ಪೋಸ್ ಮಾಡಿದೀವಿ. ಇದೆಲ್ಲ ಹಿಂದಿನವ್ರು ಬಿಟ್ಟಂತ ಬಾಕಿ. 90% ಡಿಸ್ಪೋಸಲ್ ಲಾಸ್ಟ್ 2.5 years ಅಲ್ಲಿ. ಇವೆಲ್ಲ ಎಷ್ಟು ವರ್ಷದ್ದು? 8 ವರ್ಷ, 10 ವರ್ಷ, 12 ವರ್ಷದಿಂದ ಬಿಟ್ಟು ಹೋಗಿದ್ರು ಸಭಾಪತಿಯವರೇ. ಅದನ್ನೆಲ್ಲವನ್ನ ಈಗ 90% ಡಿಸ್ಪೋಸಲ್ ಮಾಡಿದ್ದೇವೆ. 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳು ನಾನು ತಗೊಂಡಾಗ 59,339 ಇತ್ತು. ಇವತ್ತು 10,887ಕ್ಕೆ ಇಳಿಸಿದ್ದೇವೆ. ಅಂದ್ರೆ 6ರಲ್ಲಿ 5 ಭಾಗ ಮುಗಿಸಿದ್ದೇವೆ. ಸೊ ಈಗ ಉಳಿದಿರೋದು ಒಂದು 20%. ನಾವು ಜವಾಬ್ದಾರಿ ತಗೊಂಡಾಗ 20% ಅಷ್ಟು ಬ್ಯಾಲೆನ್ಸ್ ಇದೆ. ಅವುಗಳನ್ನು ಕೂಡ ಈಗ ನಾವು ವಿಲೆ ಮಾಡ್ತಾ ಇದ್ದೇವೆ. ಈ ಕೆಲಸಕ್ಕಾಗಿ ಹೆಚ್ಚು ಎಲ್ಲಿ ಬಾಕಿ ಇದೆ ಅಂತ ಕಡೆ 21 ಅಡಿಷನಲ್ ಸ್ಪೆಷಲ್ ACಗಳನ್ನ ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದ ಇದನ್ನೆಲ್ಲ ವಿಲೆ ಮಾಡ್ತಾ ಇದ್ದೇವೆ. ಅವರು ಕೇಳಿದರೆ ಇದೆಲ್ಲ ವಿಳಂಬ ಆಗ್ಲಿಕ್ಕೆ ಏನ್ ಕಾರಣ ಅಂತ. ಏನೋ ನಾನು ಅಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೇನೆ, ಪಕ್ಷಕಾರರು ಬರಲಿಲ್ಲ, ದಾಖಲೆ ಕೊಡ್ಲಿಲ್ಲ, ಇವೆಲ್ಲ ಸುಮ್ಮನೆ ನಾನು ಉತ್ತರ ಕೊಡ್ಬೇಕಂತ ಕೊಟ್ಟಿದ್ದೇನೆ. ಯಾಕಾಗ್ಲಿಲ್ಲ ಅಂದ್ರೆ ಯಾರು ಕೇಳೋ ಸ್ಥಾನದಲ್ಲಿ ಇದ್ರು ಜವಾಬ್ದಾರಿ ಇಟ್ಕೊಂಡು ಅವ್ರು ಕೇಳಲಿಲ್ಲ. ಕೆಳಗಡೆ ಇರೋರು ಅವ್ರ ಇಷ್ಟ ಬಂದಂಗೆ ಮಾಡ್ತಾ ಇದ್ರು. ಹೇಳೋನಿಲ್ಲ, ಕೇಳೋನಿಲ್ಲ, ಅವ್ರ ಪಾಡಿಗೆ ಅವರು ಬಿಟ್ಕೊಂಡು ಬಂದ್ರು. ಹಾಗಾಗಿ ಹಂಗೆ ಇದು 10-12 ವರ್ಷ ಹಳೆ ಕೇಸುಗಳು ಕೂಡ ಬಾಕಿ ಇದ್ವು ಸಭಾಪತಿಯವರೇ. ಈಗ ಅಷ್ಟು ಇದ್ದದನ್ನ ಈಗ ಆಲ್ಮೋಸ್ಟ್ ನಾವು ಇಳಿಸಿದ್ದೇವೆ. ಇನ್ನೊಂದು 6 ತಿಂಗಳು, ಮ್ಯಾಕ್ಸಿಮಮ್ 3 ರಿಂದ 6 ತಿಂಗಳು ಒಳಗಡೆ, 6 ತಿಂಗಳು ಇದಕ್ಕೇನು ಟೈಮ್ ಫಿಕ್ಸ್ ಮಾಡಿದ್ದಾರೆ ಆ ರೇಂಜ್ಗೆ ಇದನ್ನ ತಗೊಂಡ್ ಬರ್ತೇವೆ. ಇಡೀ 10 ವರ್ಷಗಳು 12 ವರ್ಷದಿಂದ ಇದ್ದಂತ ಬಾಕಿಗಳನ್ನ ಈಗ ವಿಲೆ ಮಾಡ್ತಾ ಇದ್ದೇವೆ. ಅದೇ ತರ ತಹಶೀಲ್ದಾರ್ ಕೋರ್ಟ್ ಅಲ್ಲೂ ಕೂಡ ಅವಧಿ ಮೀರಿದಂತ ಪ್ರಕರಣ ನಾನ್ ಜವಾಬ್ದಾರಿ ತಗೊಂಡಾಗ 10,774 ಇತ್ತು. 10,774. ಇವತ್ತು ದಿನ ಬೆಳಿಗ್ಗೆ 506 ಬಾಕಿ ಇದೆ. ನಾನು ತಗೊಂಡಾಗ 10,774, ಇವತ್ತು 506. ಆ ಮಟ್ಟಕ್ಕೆ ಪ್ರಗತಿಯನ್ನ ಮಾಡಿದ್ದೇವೆ. ಬಾಕಿ ಇರೋದನ್ನು ಮಾಡಬೇಕು, ಮಾಡ್ತೇವೆ ಸಭಾಪತಿಯವರೇ. ಸದಸ್ಯರು ಏನ್ ಹೇಳಿದ್ದಾರೆ, ಇಷ್ಟು ಬಾಕಿ ಇರಬಾರ್ದು ಅಂತ ಒಪ್ತೇನೆ. ಆ ಕೆಲಸ
80% ಮುಗಿಸಿದ್ದೇವೆ 2.5 ವರ್ಷದಲ್ಲಿ. ಹಿಂದಿನವ್ರು ಬಿಟ್ಟು ಹೋಗಿದ್ನೆಲ್ಲ ಈಗ ಕಸ ತೊಳಿತಾ ಇದ್ದೀವಿ ನಾವು. ಆ ಬಾಕಿ ಇರುವಂತಹದ್ನು ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ.